ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ನ ಅಪ್ಲೋಡ್ ಲೇಟಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಊರಿಂದ ಬಂದಾದಮೇಲೆ ಚಿಕ್ಕ ಮಗಳಿಗೆ ಹುಷಾರಿರಲಿಲ್ಲ, ಹೈ ಫೀವರ್ ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಅಡ್ಮಿಟ್ ಮಾಡಿದ್ವಿ, ಒಂದು ಹಾಫ್ ಡೇ ಅಷ್ಟೊತ್ತು ಅಡ್ಮಿಟ್ ಮಾಡ್ಕೊಂಡಿದ್ವಿ. ಏನಕ್ಕೆ ಡ್ರಿಪ್ಸ್ ಹಾಕಬೇಕಿತ್ತು ಅಂತ. ಸ್ವಲ್ಪ 102 ಡಿಗ್ರಿ ಜ್ವರ ಇತ್ತು, ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು, ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ ಆದಂಗಿತ್ತು. ಜರ್ನಿ ಬೇರೆ ಮತ್ತು ಎಲ್ಲನೂ ಸ್ಟ್ರೇನ್ ಆಗಿಬಿಟ್ಟು 102ವರೆಗೂ ಫೀವರ್ ಬಂದುಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ಡ್ರಿಪ್ಸ್ ಹಾಕಿಸ್ಬಿಡಿ. ಅವಳು ಮೇನಾಗಿ ಊಟನೂ ಮಾಡ್ತಾ ಇರಲಿಲ್ಲ, ಅದೊಂಥರ ಟೆನ್ಷನ್ ಥರ ಆಗೋಗಿತ್ತು. ಅದಕ್ಕೆ ಡ್ರಿಪ್ಸ್ ಹಾಕಿಸ್ಕೊಂಡ್ಬಂದ್ವಿ. ಮತ್ತು ಮನೆಗೆ ಬಂದಮೇಲೂ ಕೂಡ ಡ್ರಿಪ್ಸು ನೀಡಲ್ ಇರುತ್ತಲ್ಲ, ಅದನ್ನು ತೆಗ್ದಿರಲಿಲ್ಲ. ಮತ್ತು ಏನಾದರೂ ಮತ್ತೆ ಜ್ವರ ಬಂದರೆ ಮತ್ತೆ ಅದು ವೇನ್ಸ್ನ ಹುಡುಕಿ ನೀಡಲ್ನ ಹಾಕೋದು ಕಷ್ಟ ಆಗುತ್ತೆ ಅಂತ ಅವರೇನು ತೆಗೀಲಿಲ್ಲ, ಮನೆಗೆ ಹಾಗೆ ಕಳಿಸಿದ್ದಾರೆ. ಇವತ್ತಿಂದು ವೀಡಿಯೋಸ್ ಇದು. ಹಾಗೆಯೇ ಓದಿಸ್ತಾ ಇದ್ದೆ. ಸ್ವಲ್ಪ ಜ್ವರ ಕಡಿಮೆ ಆಯಿತು, ಅವಳಿಗೊಂಥರ ಟೆನ್ಷನ್ನು, ಇನ್ನು ಎಕ್ಸಾಮ್ಸ್ ಹತ್ರ ಬರ್ತಾಯಿದೆ, ಹೋಮ್ವರ್ಕ್ ಮಾಡಬೇಕು, ಓದ್ಕೋಬೇಕು ಅಂದ್ಲು. ಆಮೇಲೆ ಒಂದು 10 ನಿಮಿಷ ಓದಿಸ್ಬಿಟ್ಟು ಮಲಗಿಸ್ಬಿಟ್ಟೆ ನಾನು. ಹುಷಾರಿಲ್ಲ ಅಂದರೆ ನೋಡ್ಬೋದು ಸ್ವಲ್ಪ ಆರಾಮಾಗೇ ಇದ್ದಾಳೆ, ಹುಷಾರಿಲ್ಲ ಅಂದರೆ ಆದಷ್ಟು ರೆಸ್ಟಲ್ಲೇ ಇರಬೇಕು ಮಕ್ಕಳು. ಬಟ್ ಅವಳು ಟೆನ್ಷನ್ ಒಂಥರ, ನಾನು ಹೋಮ್ವರ್ಕ್ ಮಾಡಬೇಕು, ನಾನು ಟೆಸ್ಟಿಗೆ ಓದ್ಕೋಬೇಕು ಅಂತೆಲ್ಲ ಹೇಳಿದ್ಲು. ಅದಕ್ಕೆ ಒಂದು 10 ನಿಮಿಷ ಹಾಗೆ ಜಸ್ಟ್ ಒಂದು ವರ್ಕ್ಶೀಟ್ ಇತ್ತು, ಅದನ್ನು ಸಾಲ್ವ್ ಮಾಡಿಸ್ತಾ ಇದ್ದೆ. ನೆಕ್ಸ್ಟ್ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ನ ಹಾಕ್ತಾಯಿದ್ದೀನಿ. ಆಮೇಲೆ ಅದಾದಮೇಲೆ ಬಳೆ ಶಾಸ್ತ್ರ ಎಲ್ಲ ಮಾಡಿದ್ರು. ಇಲ್ಲಿ ಗಟ್ಟಿ ಬಳೆ ಅಂತ ಬರುತ್ತೆ ಊರಲ್ಲಿ, ಗಟ್ಟಿ ಬಳೆ, ಅದು 50 ರೂಪಾಯಿ ಡಜನ್ನು. ಅಲ್ಲಿ ಒಂದು ಸೆಟ್ ಆಫ್ ಕಲೆಕ್ಷನ್ಸ್ ತಂದಿದ್ದರು ಮದುಮಗಳಿಗೆ ಮತ್ತು ಬೇರೆ ಎಲ್ರಿಗೂ, ಆಯಿತಾ. ಅಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ರು ಹೆಂಗಸ್ರಿದ್ರು ಎಲ್ರಿಗೂ ಕೂಡ ಬಳೆಗಳನ್ನ ತೊಡಿಸಿದ್ರು. ಅವ್ರಿಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. 1 ಡಜನ್ನು 2 ಡಜನ್ನು ಈ ಥರ ಎಲ್ಲರೂ ಹಾಕ್ಕೊಂಡ್ರು. ಆಮೇಲೆ ಒಂದು ನೋಟ್ಬುಕ್ ಇಟ್ಟು ನನಗೆ ಕೊಟ್ಟಿದ್ರು, ಈ ಥರ ನೋಟ್ಬುಕ್ಕು. ಅದರದ್ದು ಒಂದು ಲಿಸ್ಟ್ ಬರ್ಕೋಬೇಕು, ಯಾರ್ಯಾರು ಎಷ್ಟು ಡಜನ್ ಹಾಕಿಸ್ಕೊಂಡ್ರು. ಆಮೇಲೆ ಪೇಮೆಂಟ್ ಅನ್ನೋದು ಮಾಡ್ತಾಯಿರ್ತಾರೆ. ಫಸ್ಟು ಮದುಮಗಳು ಅದು ಬಳೆಗೆಲ್ಲ ಪೂಜೆ ಮಾಡಿ ಅದೆಲ್ಲ ಏನೇನು ರಿಚುವಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಾಯಿದ್ರು. ನೋಡ್ಬೋದು ಒಳ್ಳೆ ಕಲೆಕ್ಷನ್ಸೇ ಇತ್ತು. ಕೆಲವ್ರಿಗೆಲ್ಲ ಮೆಟಲ್ ಬಳೆ ಎಲ್ಲ, ಆ ಕಡೆ ಈ ಕಡೆ ಸೈಡ್ ಬಳೆ ಅಂತ ಹೇಳ್ತಾರಲ್ವ, ಆ ಕಡೆದೆಲ್ಲ ಆ ಥರದ್ದೆಲ್ಲ ಅವ್ರಿಗೂ ವ್ಯಾಪಾರ ಆಗಬೇಕಲ್ಲ, ಆ ಥರ ಬಾಕ್ಸ್ ಬಳೆನೂ ತಂದಿದ್ರು. ತುಂಬ ಚೆನ್ನಾಗಿತ್ತು. ಬಾಕ್ಸ್ ಬಳೆ ಅಂದರೆ ಗೋಲ್ಡನ್ ಕಲರ್ ಬಳೆ ಬರುತ್ತಲ್ವ, ಅದನ್ನು ತಂದಿದ್ರು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಆಮೇಲೆ ಒಂಥರ ಮಜಾ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾತಾಡಿಕೊಂಡು ಬಳೆ ಹಾಕ್ತಾ ಮಾತಾಡ್ತಾ ಇರ್ತಾರೆ, ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಕ್ವಶನ್ಸು. ಅಲ್ಲೇ ನಗಾಡೋದು, ಯಾವ್ದು ಇಷ್ಟ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡಾಗೆ ಮಾಡಿದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಗ್ಬೋದ್ರೆ ಚೆನ್ನಾಗಿರಲ್ಲ ಅಂತ. ಆಮೇಲೆ ನೋಡ್ತಾ ಇರ್ಬೋದು ಮದುಮಗಳದ್ದು ಬಳೆಗಳು ಆ ಥರ ಇತ್ತು. ಆಮೇಲೆ ಚೆನ್ನಾಗಿ ಬಂದಿತ್ತು, ಆಯಿತಾ. ಗೋರಂಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಸೈಡಲ್ಲಿ ಆ ಥರ ಎಲ್ಲ ಮೆಹಂದಿ ಚೆನ್ನಾಗಿ ಬಂದಿದೆ ಅಂದರೆ ಅದರ ಅರ್ಥ ಅವರು ಗಂಡನ್ನ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಅಂತ. ಆಮೇಲೆ ಅವ್ರು ಚೆನ್ನಾಗಿರ್ತಾರೆ ಅಂತ ನಮ್ಮ ಕಡೆ ಎಲ್ಲ ಹೇಳ್ತಿರ್ತಾರೆ. ನಿಮ್ಮ ಕಡೆನೂ ಆ ರೀತಿನೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಈಗಲೂ ಅಷ್ಟೇ, ನಾವು ಏನಾದರೂ ಗೋರಂಟಿ ಹಾಕೋತೀವಿ ಮತ್ತು ಎಲೆ ಅಡಿಕೆ ಹಾಕೋತೀವಿ, ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಹಸ್ಬೆಂಡ್ ವೈಫ್ ಮಧ್ಯೆ ಒಳ್ಳೆ ಲವ್ ಬಾಂಡಿಂಗ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಚೆನ್ನಾಗಿರ್ತಾರೆ ಅಂತ ಸುಮ್ಮನೆ ಒಂದು ವಾಡಿಕೆ ಆ ಥರ ಹೇಳ್ತಾರೆ. ಅದೊಂಥರ ಪಾಸಿಟಿವ್ ವೈಬ್ ಥರನೇ ಅಲ್ವಾ, ಅದರಲ್ಲಿ ಏನು ಕೆಟ್ಟಿದೆ ಅಂದರೆ ಅದೇನು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಕೇಳೋಕ್ಕೆ ಚೆನ್ನಾಗಿದೆ, ನಂಬಿಡ್ತೀವಿ ಅಷ್ಟೇ. ನೆಕ್ಸ್ಟ್ ಅರ್ಶಿಣದ ಶಾಸ್ತ್ರ ಸ್ಟಾರ್ಟ್ ಆಯಿತು. ನಾನು ರೆಡ್ ಕಲರ್ ಬಳೆ ಹಾಕಿಸ್ಕೊಂಡಿದ್ದೆ, ಏಕೆಂದರೆ ನಂದು ರಿಸೆಪ್ಷನ್ ಸ್ಯಾರಿ ಬಂದು ಥರ ಮೆರೂನ್ ರೆಡ್ ಕಾಂಬಿನೇಷನ್ನು. ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಹಾಕ್ತೀನಿ. ಹೊಸದಾಗಿ ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನಂದು ಬಂದಿದ ತಕ್ಷಣ ಮತ್ತೆ ಕಾಲೇಜ್ ವರ್ಕು ಸ್ಟಾರ್ಟ್ ಆಗೋಯಿತು. ಮಕ್ಕಳಿಗೂ ಈ ಥರ ಹೆಲ್ತ್ ಅಪ್ಸೆಟ್ ಆಗೋಯ್ತಲ್ಲ, ವ್ಲಾಗಿಂಗ್ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆಮೇಲೆ ಹಳೇದೇ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ, ಇದೆಲ್ಲ ಚೆನ್ನಾಗಿತ್ತಲ್ವ, ಹೆಂಗಿರುತ್ತೆ ರಿಚುವಲ್ಸು, ಅದನ್ನೇ ಹಾಕೋಣ ಅಂತ ಅದನ್ನೇ ಹಾಕ್ತಾಯಿದ್ದೀನಿ. ಮತ್ತು ಈಗ ಅರ್ಶಿಣ ಶಾಸ್ತ್ರ ಎಲ್ಲ ನೋಡ್ಬೋದು, ಪ್ರತಿಯೊಬ್ಬರೂ ಅರ್ಶಿಣ ಎಲ್ಲ ಹಚ್ಚಿ, ಆ ಹುಡುಗಿನೂ ಅಷ್ಟೇ, ಮದುಮಗಳೂ ಅಷ್ಟೇ ನೀಟಾಗಿ ಅದು ಇಯರಿಂಗ್ಸು, ಮತ್ತು ಈಗೆಲ್ಲ ಅದೊಂದು ಟ್ರೆಂಡ್ ಅಲ್ವಾ ಇಯರಿಂಗ್ಸು, ಮತ್ತು ಸರ, ಬೈತಲೆ ಬೊಟ್ಟು ಎಲ್ಲ ಯೆಲ್ಲೋ ಕಲರ್ ಫ್ಲೋರಲ್ ಡಿಸೈನ್ದು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ಲು. ಆಮೇಲೆ ಯೆಲ್ಲೋ ಕಲರ್ ಸ್ಯಾರಿ ಎಲ್ಲ ಚೆನ್ನಾಗಿ ಬಂದಿತ್ತು, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಎಲ್ಲ ಫಂಕ್ಷನ್ಸು ತುಂಬ ಚೆನ್ನಾಗಾಯಿತು. ಆಮೇಲೆ ನಮ್ಮನೆ ದೊಡ್ಡವಳಲ್ವ ಇವಳು, ನನ್ನ ಮಗಳು, ಅವಳು ನಾನು ಬೊಟ್ಟಿಡ್ತೀನಿ ಅರಶಿನ ಹಚ್ತೀನಿ ಅಂದ್ಲು. ಸರಿ, ಅವಳಿಗೂ ಏನಕ್ಕೆ ಬೇಜಾರು ಮಾಡೋದು ಅಂತ ಅವಳಿಗೂ ಆ ಥರ ಎಲ್ಲ ರಿಚುವಲ್ಸ್ನ ಫಾಲೋ ಮಾಡಿ ಫೋಟೋಸ್ಗೆ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿದ್ದು ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಬೆಟ್ಟ ಗುಡ್ಡ ಎಲ್ಲ ಕಡೆ ಗ್ರೀನರೀಸು. ಮೆಜಾರಿಟಿ ಅಲ್ಲೂ ಕೂಡ ಮನೆಗಳೇ ಕನ್ಸ್ಟ್ರಕ್ಟ್ ಆಗೋಗಿದೆ.
ಎಲ್ಲೂ ನಿಮಗೆ ಅಂಥ ಗ್ರೀನರಿ ಅಂತ ಸಿಗಲ್ಲ. ಯಾಕೆಂದರೆ ಅರ್ಬನೈಸೇಷನ್ ಆಗ್ತಾ ಮನೆಗಳು ಕಟ್ಟಡಗಳು ಎಲ್ಲ ಕಟ್ಟಡ ಜಾಸ್ತಿನೇ. ಬಟ್ ಅಲ್ಲಿ ಆದಷ್ಟು ನಮಗೆ ಬೆಟ್ಟ ಗುಡ್ಡ ಇದೆಲ್ಲ ಕಾಣ್ತಾ ಇರುತ್ತಲ್ಲ, ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇದು ಫನ್ನಿ ಮೂಮೆಂಟ್ ಗೊತ್ತಾ, ಒಂದು 1/4 ಗಂಟೆ 20 ನಿಮಿಷ ನನ್ನನ್ನು ನೋಡ್ತಾ ಇರಿ ನೀವು, ಯಾವ ರೀತಿ ನಕ್ಕಿದ್ದೀನಿ ಅಂದರೆ ನಾನು, ಇವರು ನಮ್ಮ ಹಸ್ಬೆಂಡು ನಾನು ಹೇಳಿದ್ನಲ್ಲ ಸೋದರ ಮಾವ ಆಗಬೇಕು, ಈ ಮಗಳಿಗೆ ಸೋದರ ಮಾವ ಆಯಿತಾ. ಇವರು ಕಾಲುಂಗ್ರ ಹಾಕಬೇಕು, ಕೆಲವೆಲ್ಲ ರಿಚುವಲ್ಸ್ ಇರುತ್ತೆ ಫಾಲೋ ಮಾಡೋಕ್ಕೆ. ಏನೇನೋ ಅಂದರೆ ಅದೇನೋ ಉಗುರು ಸ್ವಲ್ಪ ಕಟ್ ಮಾಡಬೇಕಂತೆ, ಕಾಲುಂಗ್ರ ಹಾಕಬೇಕು, ಆಮೇಲೆ ನೆತ್ತಿಗೆ ಎಣ್ಣೆ ಹಚ್ಚಬೇಕು, ಇದೆಲ್ಲ ಏನೇನೋ ರಿಚುವಲ್ಸ್ ಇದೆ. ಈ ಮೂಮೆಂಟ್ ಬಂದಾಗ ಪ್ರತಿಯೊಂದು ಮದುವೆಯಲ್ಲೂ ಸೋದರ ಮಾವ ಈ ಥರ ಆಟ ಆಡಿಸ್ತಾರೆ ಅವ್ರ ಅಪ್ಪ ಅಮ್ಮನಿಗೆ, ಅವ್ರ ಕಡೆಯವ್ರಿಗೆ ನಾನು ಮಾಡಲ್ಲ, ನನಗೆ ಕರೆಕ್ಟಾಗಿ ದಕ್ಷಿಣೆ ಕೊಡಿ. ಫಸ್ಟ್ ನೋಡಿ ವೈಟ್ ಟವಲ್ ತಂದುಕೊಟ್ರು, ಒಪ್ಪಲಿಲ್ಲ ಇವರು, ಸುಮ್ಮನೆ ತಮಾಷೆಗಷ್ಟೇ ಆಯಿತಾ. ನಾನು ಯಾವ ಲೆವೆಲ್ಗೆ ಬಿದ್ದು ನನಗಿದೆಲ್ಲ ಏನಪ್ಪ ಇದು ಹಿಂಗೆ ಡಿಮ್ಯಾಂಡ್ ಮಾಡ್ತಾರೆ ನನಗೆ. ಬಟ್ ಅವ್ರು ಹೇಳಿದ್ರು ಇಲ್ಲ, ಫನ್ ಕ್ರಿಯೇಟ್ ಮಾಡೋಕ್ಕೆ. ಅಂದರೆ ಒಂದು ಮದುವೆ ಅಂದಿದ ತಕ್ಷಣ ಇಷ್ಟೊಂದು ಆಡಂಬರ ಎಲ್ಲ ಮಾಡೋಕ್ಕಿಂತ ಎಷ್ಟು ನಾವು ಎಂಜಾಯ್ ಮಾಡ್ತೀವಿ, ಎಷ್ಟು ಅಚ್ಚುಕಟ್ಟಾಗಿ ಅಂದರೆ ಆ ಮೂಮೆಂಟ್ನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಇವರು ಅಷ್ಟೇ, ಅವ್ರ ಕಡೆಯವರು ಅಷ್ಟೇ ಅದನ್ನೆಲ್ಲ ಆಡ್ಕೋತಾಯಿದ್ರು. ಆಮೇಲೆ ತಲೆಗೆ ಏನೇನೋ ಅದು ಬ್ರಾಂಚಸ್ ಬರುತ್ತಲ್ಲ, ಪ್ಲ್ಯಾಂಟ್ಸ್ ಗಿಡಗಳದ್ದೆಲ್ಲ ಬ್ರಾಂಚಸ್ ಕೊಂಬೆಗಳೆಲ್ಲ ಸಿಕ್ಸೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಫಸ್ಟು ₹1 ಕಾಯಿನ್ ಕೊಟ್ಟರು, ಆಮೇಲೆ ಬ್ಲೇಡೆಲ್ಲ ಕೊಟ್ಟರು. ಅದೇನೋ ರಿಚುವಲ್ಸ್ ಅಂತ, ಇದು ಏನು ನನಗೂ ಸರಿಯಾಗಿ ಗೊತ್ತಿಲ್ಲ, ಅದೇನೋ ಸ್ವಲ್ಪ ಉಗುರು ತೆಗಿಯೋ ಥರ ಶಾಸ್ತ್ರ ಏನೋ ಮಾಡಬೇಕಂತೆ, ಆ ಥರ ಎಲ್ಲ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡು ಅಷ್ಟೇ, ಒಳ್ಳೆ ದಕ್ಷಿಣೆ ಕೊಟ್ರೆ ನಾನು ಮಾಡೋದು, ಇಲ್ಲಾಂದರೆ ಅಂದರೆ ಸುಮ್ಮನೆ ಮಾಡಲ್ಲ ಅಂತ. ಆಮೇಲೆ ಅವ್ರು ಫಸ್ಟು ₹10 ಸ್ಟಾರ್ಟ್ ಮಾಡಿದ್ರು, ₹10 ಕೊಟ್ಟರು, ಆಮೇಲೆ ₹20 ಕೊಟ್ಟರು, ಆಮೇಲೆ ಇಲ್ಲ ನಾನು ಮಾಡಲ್ಲ ಅಂತ ನಮ್ಮ ಯಜಮಾನರು ಕೂತಿದ್ರು. ಆಮೇಲೆ ಟವಲ್ಲೂ ಅಷ್ಟೇ, ಸ್ಟಾರ್ಟಿಂಗ್ ಯಾವುದೋ ವೈಟ್ ಕಲರ್ ಕೊಟ್ಟಿದ್ರು, ಇಲ್ಲ ನಾನು ಒಳ್ಳೆ ಟವಲ್ ಕೊಟ್ಟರೆ ಮಾಡೋದು ಅಂತ ಸ್ವಲ್ಪ ಹಾಗೆ ಕಾಲೆಳಿತಾ ಇದ್ರು. ಆಮೇಲೆ ನಮ್ಮ ಕಡೆಯವರು ಅಂತ ಅವ್ರ ಕಡೆಯವರು ಅಂತ ಇರ್ತಾರೆ. ನಮ್ಮ ಕಡೆಯವರು ಕೆಲವ್ರು ಸಪೋರ್ಟ್ ಮಾಡ್ತಾರೆ, ನಮ್ಮ ಯಜಮಾನರು ಕೆಲವ್ರು ಸಪೋರ್ಟ್ ಮಾಡ್ತಾರೆ, ಅವ್ರ ಕಡೆಯವ್ರು ಸಪೋರ್ಟ್ ಮಾಡ್ತಿರ್ತಾರೆ. ಇಲ್ಲಪ್ಪ ಸಾಕು ಇಷ್ಟು ಕೊಟ್ಟಿರೋದೇ ಸಾಕು ಅಂತ ಅವ್ರು ಅನ್ನೋದು. ಆಮೇಲೆ ನಾನು ವಿಜಯಮ್ಮ ಅಂತ ಹೇಳಿದ್ನಲ್ಲ ಓದ್ ವ್ಲಾಗಲ್ಲಿ, ತುಂಬ ಕೆಲಸ ಮಾಡ್ತಾರೆ, ಅಡುಗೆ ಎಲ್ಲ ಅವರೇ ಮಾಡಿದ್ದು ಅಂತ, ಅವ್ರು ಬಂದು ನಿಂತ್ಕೊಂಡ್ರು. ಅವರು ಎಷ್ಟು ವಾದಿಸ್ತಾರೆ ಅಂದರೆ, ಅಲ್ಲಿಂದ ಅಷ್ಟು ದೂರದಿಂದ ಮದುವೆಗೆಲ್ಲ ಬಂದಿದ್ದಾರೆ, ಇಷ್ಟೆಲ್ಲ ಶಾಸ್ತ್ರ ಮಾಡಿಕೊಡ್ತಾ ಇದ್ದಾರೆ, ನೀವೇನು ಇಷ್ಟೇ ದಕ್ಷಿಣ ಇಟ್ಟಿದ್ದೀರಾ ಅಂತ ಅವರು ಸರಿಯಾಗಿ ನಿಂತ್ಕೊಂಡ್ಬಿಟ್ರು. ಅವರೆಲ್ಲ ಯಪ್ಪ ಎಷ್ಟು ನಕ್ಕಿದ್ದೀನಿ ಅಂದರೆ ನಾನು, ತುಂಬಾ ಚೆನ್ನಾಗಿತ್ತು ಆ ಮೂಮೆಂಟು. ಅಂದರೆ ಒಂಥರ ಇದೆಲ್ಲ ರಿಚುವಲ್ಸ್ ಹಾಗೇ, ಏನೋ ಒಂದು ಎಂಜಾಯ್ಮೆಂಟ್ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ, ಏನೋ ಒಂದು ಇದಿರುತ್ತೆ ನೋಡಿ. ತಲೆಗೆಲ್ಲ ಅದು ಕೊಂಬೆಲ್ಲ ಸಿಕ್ಕಿಸಿದ್ದಾರೆ ಆಡ್ಕೊಳ್ಳೋಕ್ಕೆ, ಸುಮ್ಮನೆ ಆಡ್ಕೊಳ್ಳೋಕ್ಕೆ. ಅವರು ನಮ್ಮ ಹಸ್ಬೆಂಡ್ ಅದೇ ಅಂತಿದ್ರು, ತಲೆಗೆ ಎಷ್ಟು ಸಿಕ್ಕಿಸ್ತಿರೋ, ಎಷ್ಟು ನನ್ನನ್ನು ಆಡ್ಕೊತಿರೋ ಅಷ್ಟೇ ಇಲ್ಲಿ ದಕ್ಷಿಣೆ ಜಾಸ್ತಿ ಆಗಬೇಕು, ಆಗಲೇ ನಾನು ನೀವು ಹೇಳೋದೆಲ್ಲ ಮಾಡೋದು. ಯಾಕೆಂದರೆ ಅವರೇ ಮಾಡಬೇಕು, ಸೋದರ ಮಾಡಬೇಕಂತ ಇದು. ಅದೆಲ್ಲ ರಿಚುವಲ್ಸು, ಕಾಲುಂಗ್ರ ಹಾಕೋದು ಅದೆಲ್ಲ ನಮ್ಮ ಸೈಡೆಲ್ಲ ಅವರೇ ಮಾಡೋದಂತೆ. ಆಮೇಲೆ ಎಲ್ಲರೂ ಅದೆಲ್ಲ ಆದಮೇಲೆ ಪ್ರತಿಯೊಬ್ಬರೂ ಒಂದೊಂದು ಕಾಯಿನ್ ಇಟ್ಟು, ಹೆಣ್ಣು ಹುಡುಗಿ ಮದುಮಗಳಿಗೆಲ್ಲ ಅದು ಕಾಯಿನ ನಿವಾಳಿಸಿ ದೃಷ್ಟಿ ತೆಗಿತಾರೆ. ಅದೆಲ್ಲ ರಿಚುವಲ್ಸ್ ನನಗೂ ಏನೂ ಗೊತ್ತಿಲ್ಲ, ದೊಡ್ಡವ್ರು ಹೇಳ್ತಾ ಇರ್ತಾರೆ, ನಾವು ಮಾಡ್ತಿರೋದಷ್ಟೇ. ಅದೆಲ್ಲ ಹಂಗೆ ಆಗ್ತಾಯಿತ್ತು. ಇಷ್ಟೇ ಅಲ್ವಾ. ಈಗ ನೋಡಿ, ಈಗ ಮದುವೆ ಆಗುತ್ತೆ, ಅತ್ತೆ ಮನೆಗೆ ಹೋಗ್ತೀರಾ ಅಂದರೆ ಎಷ್ಟೊಂದು ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ. ನಾವು ಅಂದ್ಕೊಂಡಂಗೆ ಆದರೆ ಪರವಾಗಿಲ್ಲ, ನಾವು ಅಂದ್ಕೊಂಡಂಗೆ ಈ ಥರ ಸಿಚುವೇಶನ್ಸು 99% ಆ ಥರ ಇರೋಲ್ಲ. ಹೊಸ ಮನೆ, ಹೊಸ ಜಾಗ, ಪ್ರತಿಯೊಂದು ಹೊಸದಿರುತ್ತೆ. ನಾವು ಎಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಆಗಬೇಕಾಗತ್ತೆ ಅಲ್ವಾ. ಚಾಲೆಂಜಸ್ ತುಂಬಾ, ಪ್ರತಿಯೊಂದರಲ್ಲೂ ಚಾಲೆಂಜಸ್ ಇರುತ್ತೆ. ಅದು ಜಾಯಿಂಟ್ ಫ್ಯಾಮಿಲಿ ಅಂದರೆ ಇನ್ನೂ ಚಾಲೆಂಜಸ್ ಜಾಸ್ತಿ ಅಂತಲೇ ಹೇಳ್ಬೋದು. ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಒಂಥರ ಚಾಲೆಂಜಸ್ಸು, ಜಾಯಿಂಟ್ ಫ್ಯಾಮಿಲಿಲಿ ಒಂಥರ. ಇಬ್ಬರದೂ ಅದರದ್ದೇ ಆದ ಬೆನಿಫಿಟ್ಸು, ಲಾಸು ಎಲ್ಲ ಇದೆ. ಒಬ್ಬೊಬ್ಬರನ್ನೂ ಅರ್ಥ ಮಾಡ್ಕೋಬೇಕು, ಮೇನಾಗಿ ಅಡುಗೆ ಕಲಿಬೇಕು. ನಾವೆಲ್ಲ ಏನು ಮದುವೆಗೆ ಮೊದಲು ಬರೀ ಓದ್ಕೊಂಡಿರ್ತೀವಿ, ಆದಷ್ಟು ಇನ್ನೇನು ಮದುವೆ ಸೆಟ್ ಆಗುತ್ತೆ ಅನ್ನುವಾಗ ಕೆಲವರು ಪೇರೆಂಟ್ಸು, ಮದರ್ ಎಸ್ಪೆಷಲಿ ತಾಯಂದರು ಹೇಳ್ತಾರೆ, ಸ್ವಲ್ಪ ಅಡುಗೆ ಕಲಿ, ಮನೆ ಕೆಲಸ ಮಾಡು ಅಂತ. ಬಟ್ ಈ ಹುಡುಗಿ ಚೆನ್ನಾಗೇ ಮಾಡ್ತಾಳೆ, ಎಲ್ಲ ಕಲ್ತಿದ್ದಾಳೆ, ತುಂಬ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟು, ಮೇಕಪ್ಪು ಅದು ಇದೆಲ್ಲ ತುಂಬ ಏನೂ ಇಷ್ಟಪಡಲ್ಲ, ಸಿಂಪಲ್ ಹುಡುಗಿ, ತುಂಬಾ ಸಿಂಪಲ್ ಹುಡುಗಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಎಲ್ಲರೂ ನಿವಾಳಿಸಿ ಅಂದರೆ ಅದು ದೃಷ್ಟಿ ತೆಗೆದು ಹಾಕ್ತಾಯಿದ್ದಾರೆ. ಅದೇ ನಮ್ಮ ಹಸ್ಬೆಂಡ್ ಕೇಳ್ತಿದ್ದಾರೆ, ಏನು ಬರೀ ಇಷ್ಟಿಷ್ಟೇ ದಕ್ಷಿಣೆ ಹಾಕ್ತಾಯಿದ್ದೀರಾ ಅಂತ. ಆಮೇಲೆ ಅದೇ ಚಾಲೆಂಜಸ್ ಹೆಂಗೆ ಬರುತ್ತೆ, ನಾವು ಎಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತೀವಿ, ಒಂದೊಂದು ಏನೇನು ಚಾಲೆಂಜಸ್ಸು ಅಂದರೆ, ಫಸ್ಟು ಅವ್ರ ಫುಡ್ ಸ್ಟೈಲ್ ಹೆಂಗಿರುತ್ತೆ, ನಮ್ಮ ಫುಡ್ ಸ್ಟೈಲ್ ಹೆಂಗಿರುತ್ತೆ, ಅವ್ರು ಮಾತಾಡೋ ರೀತಿ ಇರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಡ್ಕೊಳ್ಳೋ ರೀತಿ ಇರ್ಬೋದು, ಆಮೇಲೆ ಅವ್ರದ್ದು ರಿಚುವಲ್ಸು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಇರುತ್ತೆ, ದೇವ್ರ ಪೂಜೆ ಇರ್ಬೋದು, ಪ್ರತಿಯೊಂದು ಚೇಂಜಸ್ ಇರುತ್ತೆ. ಕೆಲವರು ಒರಟಾಗಿ ಮಾತಾಡ್ಬೋದು, ನಮ್ಮ ಸೈಡ್ ಸಾಫ್ಟಾಗಿರ್ಬೋದು, ಅಥವಾ ನಾವು ಒರಟಾಗಿ ಮಾತಾಡ್ಬೋದು, ಅವ್ರ ಸೈಡ್ ಸಾಫ್ಟಾಗಿರ್ಬೋದು. ಮಾತಾಡೋ ರೀತಿಯಿಂದ ಹಿಡಿದು ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ,
ಪ್ರತಿಯೊಂದು ಡಿಫ್ರೆಂಟ್ ಆಗಿಬಿಡುತ್ತೆ. ಇದೇನು ಒಂಥರ ಬರೀ ಲೇಡೀಸ್ಗೆ ಇಷ್ಟೊಂದು ಚಾಲೆಂಜಿಂಗ್ ಥರ ಇದ್ಬಿಡುತ್ತೆ. ಯಾಕೆಂದರೆ ನಾವು ಎಂಟೈರ್ಲಿ ಒಂದು ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋಗ್ತೀವಿ. 18ರಿಂದ ಈಗಿನ ಕಾಲದಲ್ಲಿ 18ಕ್ಕೆ ಯಾರೂ ಮಾಡಲ್ಲ. ಒಂದು 25 ವರ್ಷ 26 ವರ್ಷವರೆಗೂ ಒಂದು ಮನೇಲಿರ್ತೀವಿ, ನಮ್ಮ ತವ್ರ ಮನೇಲಿರ್ತೀವಿ. ಅಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿರ್ತೀವಿ. ಅಲ್ಲೆಲ್ಲ ಆ ರಿಚುವಲ್ಸ್ಗೆ ಒಂಥರ ಪ್ರಿನ್ಸಸ್ ಥರ ಫೀಲ್ ಮಾಡ್ಕೊಂಡು ಯುವರಾಣಿ ಥರ ಆರಾಮಾಗಿರ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದಾದಮೇಲೆ ಪ್ರತಿಯೊಂದೂ ನಾವು ಕಲಿಬೇಕಾಗತ್ತೆ. ಆ ಮೆಂಟಾಲಿಟಿಯಿಂದನೇ ಬರಬೇಕಾಗತ್ತೆ. ಕೆಲವು ಸತಿ ಬೆಳಗ್ಗೆ ಎದ್ದು ಅಭ್ಯಾಸ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಅಡುಗೆ ಮನೆಗೆ ಹೋಗಲ್ಲ, ಫುಲ್ ಸ್ನಾನನೇ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದೊಂದು ಅವ್ರವ್ರ ಪದ್ಧತಿ. ಅದು ಕರೆಕ್ಟು ಅಲ್ಲ ರಾಂಗು ಅಲ್ಲ ಅಂತಲ್ಲ, ಬಟ್ ಅವ್ರವ್ರ ಪದ್ಧತಿನ ನಾವು ಫಾಲೋ ಮಾಡಬೇಕಾಗುತ್ತೆ. ನಾವು ಎಷ್ಟು ಇಲ್ಲ ನನ್ನ ಕೈಲಾಗಲ್ಲ, ನಾನು ಅಡ್ಜಸ್ಟ್ ಆಗಲ್ಲ ಅಂತೀವೋ ಅಷ್ಟು ನಾವೇ ಸ್ವಲ್ಪ ಸಫರ್ ಆಗೋದು ಜಾಸ್ತಿ. ಹಾಗಂತ ಪ್ರತಿಯೊಂದರಲ್ಲೂ ನಾವೇ ಕಾಂಪ್ರಮೈಸ್ ಆಗಬೇಕು ಅಂತ ಏನಿಲ್ಲ. ನಮ್ಮದು ಕೆಲವ್ರಿಗೇನೋ ಇಷ್ಟ ಆಗಲ್ಲ, ತೀರಾ ಅವ್ರು 4 ಗಂಟೆಗೆ ಎದ್ದೇಳಬೇಕು ಆ ಥರ ಎಲ್ಲ ತುಂಬ ರೂಲ್ಸ್ ಮಾಡಿಬಿಟ್ರೆ ನಮಗೂ ಕಷ್ಟ ಆಗುತ್ತೆ. ಆ ಥರದ್ರಲ್ಲಿ ಸ್ಟಾರ್ಟಿಂಗೇ ನಾವು ಎದ್ದೇಳೋಕ್ಕಾಗಲ್ಲ. ಏಕೆಂದರೆ ನಾನು ಆ ಥರ ಏನಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬಾ ಸ್ವಲ್ಪ ನಾವು ಏನೂ ಕಲಿತೇ ಇರಲ್ವಲ್ಲ, ಇನ್ನೂ ಚೈಲ್ಡಿಶಾಗಿ ಇರ್ತೀವಿ. ಆಮೇಲೆ ಮದುವೆಯಾಗಿ ಈಗ ನೋಡಿ ಯಾರೂ ಎಬ್ಸೋದೇ ಬೇಡ, 4:45 ನಾವೇ ಎದ್ದೇಳ್ಬಿಡ್ತೀವಿ. ಹೋಗ್ತಾನೆ ನಮಗೆ ಜವಾಬ್ದಾರಿ ಬರೋದು. ಮನೆ ಏನು, ಸಂಸಾರ ಏನು, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಅಡುಗೆ ಹೆಂಗೆ ಮಾಡಬೇಕು, ಹೆಂಗೆ ವೇಸ್ಟ್ ಮಾಡಬಾರ್ದು, ಪ್ರತಿಯೊಂದೂ ನಾವು ಹೋಗ್ತಾನೆ ಕಲಿಯೋದು. ಏಕ್ದಮ್ ಬಂದಿದ್ದ ತಕ್ಷಣವೇ ಅತ್ತೆ ಮನೆಯವ್ರೂ ಅಷ್ಟೇ, ಗಂಡನ ಮನೆಯವ್ರೂ ಅಷ್ಟೇ ತುಂಬ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೇ ಮಾಡಿಬಿಟ್ರೆ ಹುಡುಗಿಗೂ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಹುಡುಗಿನೂ ಅಷ್ಟೇ ಓವರ್ ದರ್ಪ ತೋರಿಸೋದು, ನನ್ನ ತವ್ರ ಮನೆಯಲ್ಲಿ ಹಿಂಗಿದ್ದೆ, ನೀವು ಹೀಗೆ ಟ್ರೀಟ್ ಮಾಡಬೇಕು, ಇದೆಲ್ಲ ಬಂದು ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರನೇ ಆಗುತ್ತೆ. ನಾವು ಫಸ್ಟು ಏನು ಅಂದರೆ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗೋದನ್ನು ಕಲಿಬೇಕು. ಸ್ವಲ್ಪ ಕಾಂಪ್ರಮೈಸ್ ಆದರೆ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೊಡೆದಾಡ್ತಾನೆ ಇರಬೇಕಾಗತ್ತೆ. ತುಂಬ ಕಾಂಪ್ರಮೈಸ್ ಆಗಕ್ಕೆ ಹೋಗಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ನ ಎಲ್ಲ ಬಿಟ್ಬಿಟ್ಟು ಇಲ್ಲ ಅವ್ರು ಹೇಳಿದ್ದೇ ಸರಿ, ಅವರೇ ವೇದವಾಕ್ಯ, ಅವರೇ ದೇವ್ರುಗಳು ಅನ್ನೋ ಲೆವೆಲ್ಗೆಲ್ಲ ಈಗಿನ ಕಾಲದಲ್ಲಿ ಅದು ನಡೆಯಲ್ಲ. ಯಾವ್ದು ಕರೆಕ್ಟು, ನಮ್ಮದೇನಾದ್ರು ತಪ್ಪಿದೆ ಅಂತ ಅದನ್ನು ತಿದ್ಕೋಬೇಕಾಗತ್ತೆ. ಅವ್ರದ್ದು ಕರೆಕ್ಟ್ ಇದೆ, ಅವ್ರ ರಿಚುವಲ್ಸು ಕರೆಕ್ಟ್ ಇದೆ, ಕರೆಕ್ಟು ಅನ್ನೋಕ್ಕಿಂತ ಅದ್ರ ಫಾಲೋ ಮಾಡೋದ್ರಿಂದ ನಮಗೇನು ಲಾಸ್ ಇಲ್ಲ. ಅಂದರೆ ಈಗ ಕೆಲವು ಸತಿ ಹೇಳ್ತಾರೆ ಹೀಗೆ ಪೂಜೆ ಮಾಡಬೇಕು ಅಂತ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪೂಜೆ ವಿಧಾನ ಇರುತ್ತೆ. ನಮ್ಮ ಮನೇಲಿ ಒಂಥರ ಇದ್ದರೆ, ನಮ್ಮ ತವ್ರ ಮನೇಲಿ ಒಂಥರ ಇದ್ದರೆ, ಇಲ್ಲಿ ಗಂಡನ ಮನೇಲಿ ಒಂಥರ, ಮನೆ ದೇವ್ರು ಚೇಂಜ್ ಆಗ್ತಾರೆ, ಮಾಡೋ ಪೂಜೆ ವಿಧಾನ ಚೇಂಜ್ ಆಗುತ್ತೆ. ಸೊ ಅದನ್ನೆಲ್ಲನೂ ನಾವು ಫಾಲೋ ಮಾಡೋದ್ರಿಂದ ನಮಗೇನು ಲಾಸ್ ಇಲ್ಲ, ತುಂಬ ಏನೂ ಲಾಸ್ ಆಗೋಲ್ಲ. ಅಂಥದ್ದನ್ನೆಲ್ಲ ಬ್ಲೈಂಡಾಗಿ ಸುಮ್ಮನೆ ಫಾಲೋ ಮಾಡೋದ್ರಿಂದ ಹಿರಿಯರಿಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡೋದಾಗುತ್ತೆ. ಇಲ್ಲಪ್ಪ ಹೇಳ್ತಾ ಇದ್ದಾರೆ, ಅವರೇನೋ ಇಷ್ಟು ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ನಾವು ಫಾಲೋ ಮಾಡಿಕೊಂಡ್ರೆ ಆಯಿತು, ಅದರಲ್ಲಿ ಏನು ಲಾಸ್ ಇದೆ ಅಂತ ಮಾಡ್ಕೊಂಡು ಹೋದರೆ ಆಯಿತು. ಈಗ ನೋಡಿ ಅವರು ಈಗ ಇನ್ನೊಬ್ಬರು ಸ್ಯಾರಿಯವ್ರು ಬಂದ್ರಲ್ವ, ಅವರು ಅದೇ ಹೇಳ್ತಿರೋದು, ಇಲ್ಲ ಕಡಿಮೆ ಇಟ್ಟಿದ್ದೀರಾ, ತೆಗೀರಿ ಅಷ್ಟೊಂದೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ. ಆಮೇಲೆ ಸುಮ್ಮನೆ ಇದೆಲ್ಲ ಒಂದು ರಿಚುವಲ್ ಅಷ್ಟೇ ಹೇಳಿದ್ನಲ್ವ. ಆಮೇಲೆ ಎಲ್ಲ ಆಶೀರ್ವಾದ ಮಾಡಿ ಮನ್ಸಾರೆ ಆಮೇಲೆ ಕಾಲುಂಗ್ರ ಹಾಕ್ತಾಯಿದ್ದಾರೆ. ಅವ್ರ ಕಡೆಯವರೆಲ್ಲ ನಮ್ಮ ಹಸ್ಬೆಂಡಿಗೆ ಸಪೋರ್ಟಿಗೆ ಬಂದುಬಿಟ್ರು, ಏನಿದು ಇಷ್ಟೇ ಇಟ್ಟಿದ್ದೀರಾ, ಒಂದೊಂದು ಕಡೆಯೆಲ್ಲ 5,000 6,000 10,000 ಇರ್ತಾರೆ. ಇಲ್ಲಿ ಏನಿಲ್ಲ, ಒಂದು 100 ರೂಪಾಯಿ 100ಸಲ್ಲೇ ಎಲ್ಲ ಮ್ಯಾಟ್ರ್ ಆಗೋಗಿತ್ತು. ನಮಗೂ ಅಂದರೆ ಏನಿಲ್ಲ, ಒಂದು ಫನ್ ಕ್ರಿಯೇಟ್ ಆಗಿ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ಪ್ರತಿಯೊಂದು ಮದುವೆಲೂ ಸೋದರ ಮಾವ ಈ ಥರ ಆಟ ಆಡಿಸ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಒಂಥರ. ಸೊ ಆ ರೀತಿ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಕೆಲವು ಸತಿ ಯಪ್ಪ ಇವೆಲ್ಲ ಬೇಕಿತ್ತಾ ಅಂತ ಅನಿಸುತ್ತೆ, ತವ್ರ ಮನೆ ತುಂಬ ನೆನಪಾಗುತ್ತೆ. ಬಟ್ ಅಕ್ಸೆಪ್ಟೆನ್ಸ್ ಅದೇ ಒಂದು ಫೈನಲ್ ಸೊಲ್ಯೂಷನ್ ಅಂತಲೇ ಹೇಳಬೇಕು. ನಾವು ಎಷ್ಟು ಬೇಗ ಗಂಡನ ಮನೆಯನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ, ಅವ್ರ ಪದ್ಧತಿಗಳನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ, ಕುತ್ಕೊಂಡು ಏನಾದ್ರು ಪ್ರಾಬ್ಲಮ್ ಆದರೆ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋತೀವಿ, ನಮ್ಮ ಗಂಡನ ಮನೇಲೂ ನಾವು ಅಷ್ಟೇ ಸುಖವಾಗಿ ನಾವೇ ಮಾಡ್ಕೋಬೇಕು. ಆಮೇಲೆ ಅತ್ತೆ ಮನೆಯವರು ಅಷ್ಟೇ, ಬಂದಿದ್ದ ತಕ್ಷಣ ತುಂಬ ಎಲ್ಲ ಬಂದಿದ್ದ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬಂದಿದ್ದ ದಿನದಿಂದನೇ ಹೇಳೋ ಬದಲು ನಿಧಾನಕ್ಕೆ ಗ್ರ್ಯಾಜುವಲಿ, ಈಗಿನ ಕಾಲದಲ್ಲೆಲ್ಲ ಹುಡುಗಿರು ಓದಿರ್ತಾರೆ, ಚೆನ್ನಾಗಿ ವರ್ಕಿಂಗ್ ಆಗಿರ್ತಾರೆ, ಇವ್ರೂ ಅಷ್ಟೇ. ಮದುಮಗಳೂ ಅಷ್ಟೇ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ, ಮಾಸ್ಟರ್ಸ್ ಆಗಿದೆ, ಅವ್ರದ್ದು MA ಮಾಡಿದ್ದಾರೆ. ಸೊ ಈ ಥರ ಎಲ್ಲ ಓದಿರಬೇಕಾದ್ರೆ ಅದನ್ನು ನೋಡಿ ಅವರು ಓದಿದ್ದಾರೆ. ಅಷ್ಟು ಇಬ್ಬರೂ ಅಷ್ಟೇ, ಗಂಡು ಹೆಣ್ಣು ಇಬ್ಬರೂ ಓದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ವರ್ಕಿಂಗಲ್ಲಿರ್ತಾರೆ. ಅಂದರೆ ಸ್ವಲ್ಪ ನಾನು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬಂದಿದ್ದ ತಕ್ಷಣ ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಹೇಳಿದ್ರೆ ಅವ್ರಿಗೂ ಒಂಥರ ಹಿಂಸೆ ಆದಂಗೆ ಆಗೋಗುತ್ತೆ. ಸೊ ಗ್ರ್ಯಾಜುವಲಿ ಮದುಮಗಳು ಹೊಸದಾಗಿ ಬಂದಿರೋ ಸೊಸೆನೂ ಅಡ್ಜಸ್ಟ್ ಮಾಡ್ಕೋಬೇಕು.
ಫುಲ್ ಗಂಡನ ಫ್ಯಾಮಿಲಿನೂ ಅಡ್ಜಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಗಂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಯಾವ ರೀತಿ ಹೆಂಡ್ತಿಗೆ ಸಪೋರ್ಟ್ ಮಾಡ್ತಾರೆ, ನಿಧಾನಕ್ಕೆ ಹೇಗೆ ಬಿಡಿಸಿ ಹೇಳ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಾಲೆಂಜಸ್ ಬರುತ್ತೆ, ನೀವು ಮದುವೆ ಆದರೂ ಆಗದೇ ಇದ್ದರೂ ಲೈಫು ಅಂದಮೇಲೆ ಚಾಲೆಂಜಸ್ ಬರುತ್ತೆ. ಈ ಮದುವೆ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಚಾಲೆಂಜ್ ಅಷ್ಟೇ, ಒನ್ ಆಫ್ ದಿ ಚಾಲೆಂಜ್ ಅಂತಲೇ ಅನ್ಬೋದು. ನಾವು ಯಾವ ರೀತಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ಹೆಂಗೆ ಫೇಸ್ ಮಾಡ್ತೀವಿ, ಎಷ್ಟು ಮೆಚುರಿಟಿಯಿಂದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟು ಬೇರೆ ಎಲ್ಲ ರಿಚುವಲ್ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲಿ ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಭತ್ತನ ಕುಟ್ತಾರಂತೆ. ಭತ್ತ ಕುಟ್ಟಿರೋ ಅಂಥ ಅಕ್ಕಿಯಲ್ಲಿ ಅಲ್ಲಿ ಮದುಮಗಳು ಬಂದಾಗ ಅಲ್ಲಿ ಒಬ್ಬೊಬ್ರಿಗೂ ಹಾಕ್ಕೋತಾರೆ. ಸೊ ಈ ಭತ್ತ ಕುಟ್ಟಿರೋ ಅಕ್ಕಿನೇ ಒಬ್ಬರ ತಲೆ ಮೇಲೆ ಒಬ್ಬರು ಹಾಕ್ಕೊಳ್ಳೋ ಅಂಥದ್ದು ಆ ಮದುವೆ ಟೈಮಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ ಇದೆಲ್ಲ ಏನೇನೋ ಅರೇಂಜ್ ಮಾಡ್ಕೊಳ್ತಾಯಿದ್ರು, ನನಗಂತೂ ಏನೂ ಗೊತ್ತಾಗ್ತಿಲ್ಲ. ನಾನು ಅದೇ ನೆಕ್ಸ್ಟ್ ನಾನು ರಿಸೆಪ್ಷನಲ್ಲಿ ಯಾವ ರೀತಿ ರೆಡಿ ಆಗಿದ್ಲು ಮದುಮಗಳು, ಯಾವ ರೀತಿ ಗಂಡನ ಕಡೆಯವರೆಲ್ಲ ರೆಡಿ ಆಗಿದ್ರು ಅಂತ ತೋರಿಸ್ತೀನಿ. ಆಮೇಲೆ ನಾನು ಯಾವ ರೀತಿ ರೆಡಿ ಆಗಿದ್ದೆ ಅಂತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಲಾಸ್ಟ್ ವಿಡಿಯೋ ಬರುತ್ತೆ ರಿಸೆಪ್ಷನ್ದು ಮತ್ತು ಮುಹೂರ್ತದ್ದು, ಮದುವೆ ಎಲ್ಲ ಹೆಂಗಾಯಿತು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಲೆಂತಿ ವಿಡಿಯೋ ಏನು ಮಾಡ್ತಿಲ್ಲ, ಒಂದು 15-20 ಮಿನಿಟ್ಸ್ ವಿಡಿಯೋ ಅಷ್ಟು ಮಾಡ್ತಾಯಿದ್ದೀನಿ. ಆದಷ್ಟು ಶಾರ್ಟ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಒಂಥರ ಈಗ ನೋಡಿ ಚಿಕ್ಕ ಮಗಳು ಮಲಗಿದಾಳೆ, ಬಂದು ವಾಯ್ಸ್ ಓವರ್ ಕೊಡೋಕ್ಕೆ ಒಂಥರ ನೆಮ್ಮದಿ. ಇಲ್ಲಾಂದರೆ ಅವಳನ್ನ ಅಟೆಂಡ್ ಮಾಡಬೇಕು, ನಾನು ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅವಳು ನೋಡ್ಕೋಬೇಕು, ಬಿಸಿ ಮಾಡಾಕಬೇಕು, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅವ್ಳಿಗೆ ಹುಷಾರಿಲ್ಲ ಅಂದರೆ ನಾನು ಅದಕ್ಕೆ ಇರಲಿಯಪ್ಪ ಅಂದರೆ ಕಮಿಟ್ಮೆಂಟ್ಸ್ ಇರಬೇಕು, ಟೈಮ್ ಸರಿಗೆ ಹಾಕಬೇಕು. ಬಟ್ ತೀರಾ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಾನು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ವಾಯ್ಸ್ ಓವರ್ ಕೊಟ್ಟು, ರಾತ್ರಿನೂ ಅಷ್ಟೇ ಆಲ್ಮೋಸ್ಟ್ 6 hours 7 hours ಡ್ರಿಪ್ಸೇ ಹೊರಟೋಗಿದೆ. ಕುತ್ಕೊಂಡು ನನಗೇನು ಅನಿಸುತ್ತೆ ಅಂದರೆ ಕೆಲಸ ಮಾಡಿ ಸುಸ್ತಾಗೋಕ್ಕಿಂತ ಸುಮ್ಮನೆ ಕುತ್ಕೊಂಡು ಸುಸ್ತಾಗುತ್ತಲ್ಲ, ಅದು ತುಂಬಾ ಸುಸ್ತು ಜಾಸ್ತಿ ಅಂತಲೇ ಹೇಳ್ಬೋದು. ಈಗ ನಾನು ಅಲ್ಲಿ ಡ್ರಿಪ್ಸ್ ಹಾಕ್ಸಿದ್ರು ಸುಮ್ಮನೆ ಕೂತಿದ್ದೆ ಚೇರ್ ಮೇಲೆ, ಎಂಥ ಬಾಡಿ ಪೇನು ಅಂದರೆ ತುಂಬ ಸುಸ್ತು, ಒಂಥರ 6-7 hours ಪಕ್ಕದಲ್ಲೇ ಇರಬೇಕು, ಎಲ್ಲೂ ಹೋಗೋಂಗಿಲ್ಲ. ಯಾಕೆಂದರೆ ಅವಳು ಆ ವೈರ್ ಪೈಪ್ ಹಾಕಿರ್ತಾರಲ್ವ, ಆ ಕಡೆ ಈ ಕಡೆ ತಿರುಗಿಸ್ಬಿಡೋದು, ಏನಾದರೂ ಕೈ ಕೆಳಗಡೆ ಇಟ್ಕೊಬಿಡೋದು, ಅದನ್ನು ನೀಡಲೆಲ್ಲ ಕಟ್ಟಾಗೋದು, ಈ ಥರ ಎಲ್ಲ ಇದಿರುತ್ತಲ್ವ. ಅದಕ್ಕೆ ನನ್ನ ಭಯಕ್ಕೆ ಅಲ್ಲೇ ಕೂತ್ಕೊಂಡಿದ್ದೆ, ಬಾಡಿ ತುಂಬ ಸ್ಟ್ರೇನ್ ಆಗೋಯ್ತು. ಅದಕ್ಕೆ ಸಾರಿ, ವಿಡಿಯೋ ಲೇಟಾಗಿ ಬರ್ತಾಯಿದೆ. ಬಟ್ ಸುಮಾರು ಜನ ಅರ್ಥ ಮಾಡ್ಕೋತಿದ್ದೀರಾ, ಅದಕ್ಕೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ವ್ಲಾಗಿಗೆ ವೆಯ್ಟ್ ಮಾಡ್ತೀವಿ ಅಕ್ಕ, ಹಾಕಿ ಅಂತೀರಾ. ಪ್ಲೀಸ್ ನಾನು ಹಾಕ್ತೀನಿ, ನನಗಂತೂ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿದ್ರೆ ನೋಡೋಕ್ಕೇ ಒಂಥರ ಖುಷಿ. ನಮ್ಮ ಹಸ್ಬೆಂಡು ಹೇಳ್ತಿರ್ತಾರೆ, ಎಷ್ಟು ಜನ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪಾಪ, ಎಷ್ಟು ಜೆನ್ಯೂನಾಗಿ ಮೆಸೇಜ್ ಎಲ್ಲ ಮಾಡ್ತಾರೆ ಅಂತ. ಅದೊಂಥರ ನೋಡೋಕ್ಕೆ ಒಂಥರ ಖುಷಿ. ನೆಕ್ಸ್ಟ್ ನಮ್ಮ ಕಾರ್ನೇ ಡೆಕೋರೇಷನ್ ಎಲ್ಲ ಮಾಡಿದ್ವಿ, ಮದುಮಗಳನ್ನ ಅಲ್ಲಿ ಛತ್ರಕ್ಕೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ನಾವೇ ಡೆಕೋರೇಟ್ ಮಾಡಿದ್ವಿ. ನಾನು, ನಮ್ಮ ಹಸ್ಬೆಂಡ್ ಅಕ್ಕನ ಮಗ, ನಮ್ಮ ಹಸ್ಬೆಂಡು, ನಮ್ಮ ಹಸ್ಬೆಂಡ್ ಅಕ್ಕನ ಗಂಡ, ಅವರೆಲ್ಲ ನಮ್ಮ ರಿಲೇಟಿವ್ಸೇ ಎಲ್ಲ ಸೇರ್ಕೊಂಡು ಡೆಕೋರೇಟ್ ಮಾಡಿದ್ವಿ. ಆಮೇಲೆ ಎಲ್ಲ ಮಾಡಾದ್ಮೇಲೆ ವೀಡಿಯೋ ಮಾಡ್ಕೊಳ್ತೀನಿ ಅಂದೆ, ಏನೀಗ ಅಂಟಿಸಿರೋದೆಲ್ಲ ತೆಗೆದು ಮತ್ತೆ ಅಂಟಿಸ್ಬೇಕಾ ಅಂತ ಅಲ್ಲೇ ಎಲ್ಲ ಅಷ್ಟೇ, ಎಲ್ಲ ನಗು ಎಷ್ಟು ನಕ್ಕಿದ್ದೀವಿ ಅಂದರೆ. ಆಮೇಲೆ ಈ ಕಳಶನ ಇಟ್ಕೊಂಡು ಈಗ ಛತ್ರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಅಲ್ಲೇ ಅರ್ಶಿನ ಶಾಸ್ತ್ರ ಎಲ್ಲ ಆಯಿತು. ಈ ರೀತಿ ಮದುಮಗಳನ್ನ ರೆಡಿ ಮಾಡಿ ಈಗ ಛತ್ರಕ್ಕೆ ಹೋಗ್ತಾ ಇದ್ದೀವಿ. ಮದುಮಗಳು ಎಲ್ಲಿದ್ದರೆ ಅಲ್ಲಿ ಕಳಶ ಇಡಬೇಕು, ಆ ಕಳಶ ಇದೆಯಲ್ಲ ಅದನ್ನು ಇಡಬೇಕು ಅಂತ ಹೇಳ್ತಾರಲ್ವ, ಅದನ್ನು ನಾನು ಇಟ್ಕೊಂಡಿದ್ದೀನಿ. ಎಲ್ಲರೂ ಈಗ ಹೊರಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಾಯಿತು ಮನೆಯಲ್ಲಿ ಎಲ್ಲ ಶಾಸ್ತ್ರ. ನೆಕ್ಸ್ಟು ಛತ್ರದಲ್ಲಿ ರಿಸೆಪ್ಷನ್ನು, ಅಲ್ಲಿ ಅಡುಗೆ ಏನೇನು ಹೆಂಗೆ ಮತ್ತು ಧಾರೆ ಹೆಂಗಾಯಿತು, ಮುಹೂರ್ತದ ಹೆಂಗಾಯಿತು ಅಂತ ಅದನ್ನೆಲ್ಲ ತೋರಿಸ್ತೀನಿ. ತುಂಬಾ ಅಂದರೆ ಎಲ್ಲೂ ಏನೋ ಟೆನ್ಷನ್ ಥರ ಟೈಮ್ ಲ್ಯಾಗಿಂಗ್ ಎಲ್ಲ ಟೈಮ್ ಸರಿಯಾಗಿ ಅಚ್ಚುಕಟ್ಟಾಗಾಯಿತು, ತುಂಬಾ ಚೆನ್ನಾಗಾಯಿತು. ಸರಿ ಫ್ರೆಂಡ್ಸ್, ಎಲ್ಲರೂ ಬ್ಲಾಗ್ನ ಈ ರೀತಿಯೇ ನೋಡಿ ಎಂಜಾಯ್ ಮಾಡ್ತಾಯಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸದಾಗಿ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಮದುಮಗಳ ಜೊತೆ ಎಲ್ಲ ಕಲಶ ಇತ್ತಲ್ಲ, ಈ ರೀತಿ ಅರೇಂಜ್ ಮಾಡಿದರು. ನಮ್ಮ ಸೈಡಲ್ಲೆಲ್ಲ ಈ ಥರ ಅರೇಂಜ್ ಮಾಡ್ತಾರೆ. ಪ್ಲೀಸ್ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.